ಸದ್ಯದಾಗಲಿಲ್ಲ ಅದು. ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ನಾ KRS ವಿಶ್ವಪ್ರಸಿದ್ಧವಾದಂಥದ್ದು. ಬೆಂಗಳೂರು ಮೈಸೂರಿಗೆ ಯಾರೇ ಪ್ರವಾಸಿಗರು ಬಂದರೂ ಕೂಡ KRSಗೆ ಹೋಗ್ತಾರೆ. ಆದರೆ ಇವತ್ತು ಅದರ ಪರಿಸ್ಥಿತಿ KRSದು ಅದು KRS ಆಗಿ ಉಳಿದಿಲ್ಲ, ಟೂರಿಸಂ ಸೆಂಟರ್ ಆಗಿ ಉಳಿದಿಲ್ಲ. ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ತೆಗೆದು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಇಲಾಖೆ ಇರೋದು ಯಾಕೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅದನ್ನಾದರೂ ಮಾಡ್ಬೋದಾಗಿತ್ತು. ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅದು ಕೂಡ ಮಾಡಿ. ಗಂಗಾರತಿ ಹೇಳಿದ್ದೀರ, ಅದು ಏನು ಗಂಗಾರತಿ? ಅದೊಂದು ಲೂಟಿ. 93 ಕೋಟಿ ಗಂಗಾರತಿ, ಕಾವೇರಿ ಆರತಿ. ಹಾಗಾಗಿ ನೀವು KRSನ ಇವತ್ತು KRS ಆಗೆ ಹಿಂದೆ ಏನಿತ್ತು, ಜನ ಎಷ್ಟು ಸಂತೋಷವಾಗಿ ಹೋಗಿ ಬರ್ತಾಯಿದ್ರು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಂತೋಷವಾಗಿ ಅದನ್ನು ಫೀಲ್ ಮಾಡ್ತಾಯಿದ್ರು. ಅದು ಇಲ್ಲ, ಇವತ್ತು ಅದನ್ನು ರೆಸ್ಟೋರ್ ಮಾಡಬೇಕದು. ಆ ರೀತಿಯಾಗಿ ಸರ್ಕಾರ ಕ್ರಮ ತಗೊಂಡು ಭಾಳ ಸಂತೋಷ. ಮತ್ತು 291 ಕೋಟಿ ರೂಪಾಯಿನಲ್ಲಿ ಮೈಸೂರಿನಲ್ಲಿ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದು ಅಷ್ಟೇ ಒಂದು ಲೂಟಿ ಅಷ್ಟೇ, ಇನ್ನೇನಿಲ್ಲ. ವೈಟ್ ಟ್ಯಾಪಿಂಗ್ ಎಲ್ಲಿ ಮಾಡಬೇಕು? ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡಬೇಕು. ಎಲ್ಲಿ ಅಲ್ಲಲ್ಲೇ ನೀರು ನಿಲ್ಲುತ್ತೆ, ಯಾಕೆಂದರೆ ನೀರಿಗೂ ಟಾರ್ಗೂ ಸರಿ ಬರಲ್ಲ. ಅದರಿಂದ ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡುವಂಥದ್ದು, ಅದು ದಟ್ ಈಸ್ ಟೆಕ್ನಾಲಜಿ. ನೀವು ಅದನ್ನು ತಗೊಂಡು ಮೈಸೂರಿಗೆ ನಾವು ವೈಟ್ ಟ್ಯಾಪಿಂಗ್ ಮಾಡ್ತೀವಿ 391 ಕೋಟಿ ರೂಪಾಯಿ ಅಂದರೆ ಇಟ್ಸ್ ಎ ಲೂಟಿಂಗ್ ಅಷ್ಟು, ಇನ್ನೇನಿಲ್ಲ. ಸಿದ್ದರಾಮಯ್ಯನವರು ಭಾಳ ವರ್ಷಗಳು ಡೆಪ್ಟಿ ಚೀಫ್ ಮಿನಿಸ್ಟ್ರು ಎಲ್ಲ ಏನೂ ಮಾಡಲಿಲ್ಲ. ನೀವು ಏನು ಮಾಡಿದ್ದಾರೆ ಹೇಳ್ರಿ ಅಪ್ಪ ಯಾರಾದ್ರು? ಈಗ ಇದೇನೋ ಮಾಡ್ತೀವಿ ನಾವು ಅಂತ ಚಾಮರಾಜನಗರದಿಂದ ಇದೇನೇನೋ ಬಿಟ್ಟಿದ್ದೀವಿ. ಇದು ಯಾರಿಗೆ ಅನುಕೂಲಪ್ಪ ಅಂದರೆ ಈ ಶಾಸಕರುಗಳಿಗೆ ಇದರಿಂದ ಏನಾದರೂ ಅನುಕೂಲ ಆಗುತ್ತೆ, ಜನಕ್ಕೇನು ಅನುಕೂಲ ಆಗಲ್ಲ. ಇದ್ರ ಬದಲು ಬಡವ್ರ ಮನೆಗಳಿಗಾದರೂ ಕಾಂಕ್ರೀಟು ಫ್ಲೋರಿಂಗ್ ಮಾಡಿಸ್ಕೊಟ್ಬಿಟ್ಟಿದ್ರಿ ನೀವು, ಸಿಮೆಂಟ್ ಫ್ಲೋರಿಂಗು. ಸಾಯೋ ತನಕ ನಿಮ್ಮನ್ನು ನೆನ್ಕೊಳ್ಳೋರು, ಅವ್ರಿಗೂ ಭಾಳ ಶಾಶ್ವತವಾಗಿ ನೆಲ ಒಳ್ಳೆ ಭಾಳ ಸಂತೋಷವಾಗಿರೋರು. ಅವ್ರ ಮೇಲೆ ಭಾಳಷ್ಟು ಜನ ನೆಲ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನಾವು ಕೊಡೋದು 1 ಲಕ್ಷ 2 ಲಕ್ಷ ರೂಪಾಯಲ್ಲಿ ಏನು ಮಾಡ್ತಾರೆ? ಅದಾದರೂ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ನೀವು ಇದಕ್ಕೆ.